ಹಲೋ ಗೈಸ್, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷ ವ್ಲಾಗ್ಸ್. ಇವತ್ತು ನಾನು ಶಿವಾಜಿನಗರ್ಗೆ ಹೋಗಿದ್ದೆ ಶಾಪಿಂಗ್ಗೆ ಅಂತ. ಮೇನ್ಲಿ ಇವಾಗ ಹಬ್ಬ ಇದೆಯಲ್ಲ, ಯುಗಾದಿ ಹಬ್ಬಕ್ಕೆ ಡ್ರೆಸ್ ನೋಡೋಣ ಅಂತ ಹೇಳಿ ಯುನಿಕ್ ಕಲೆಕ್ಷನ್ಸ್ ಬಂದಿರೋದಲ್ಲ, ಸೊ ಹಾಗಾಗಿ ನಾ ಹೋಗಿದ್ದೆ ಶಿವಾಜಿನಗರ್ಗೆ. ಬಟ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ ಶಾಪಿಂಗ್ ಆಯಿತು. ಸೊ ಹಾಗಾಗಿ ಸೀದಾ ಅಲ್ಲಿಂದ ಮತ್ತೆ ಬೇರೆ ಕಡೆ ಬಂದೆ. ಸೊ ಅಲ್ಲಿನ ಕಲೆಕ್ಷನ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಶಿವಾಜಿನಗರ್ ಇಸ್ ಒನ್ ಆಫ್ ದ ಬೆಂಗಳೂರು ಫೇಮಸ್ ಸ್ಟ್ರೀಟ್ ಶಾಪಿಂಗ್ ಅಲ್ವಾ. ಸೊ ಇಲ್ಲಿ ಬಂದು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಆಕ್ಸೆಸರೀಸ್, ಡ್ರೆಸ್ಸಸ್, ಸ್ಯಾರೀಸ್ ಆಗಿರಲಿ, ಹಾಗೆ ವೆಸ್ಟರ್ನ್ ವೇರ್, ಟಾಪ್ಸ್ ಆಗಿರಲಿ, ಫುಟ್ವೇರ್. ಸೊ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ಒಂದು ಶಾಪ್ಗೆ ಹೋಗಿದ್ದೆ. ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಆ್ಯಂಡ್ ಡ್ರೆಸ್ ಕಲೆಕ್ಷನ್ಸ್ ಇತ್ತು. ಹ್ಯಾಂಡ್ ಬ್ಯಾಗ್ಸ್ ಎಲ್ಲ 750, 800 ಆ ರೇಂಜಲ್ಲಿ ಇತ್ತು. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು, ಈ ವೆಸ್ಟರ್ನ್ ಟಾಪ್ಸ್ ಇದೆಲ್ಲ 200 ಅಂತ. ಸೊ ನಾನು ವೆಸ್ಟರ್ನ್ ವೇರ್ಗೆಲ್ಲ ನಾನು ಅಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗಲಿಲ್ಲ, ಬಿಕಾಸ್ ನಾನು ಆಗಲೇ ಹೇಳೋದಲ್ಲ ನಿಮಗೆ. ಇವಾಗ ಹಬ್ಬಕ್ಕೆ ಐ ಜಸ್ಟ್ ವಾಂಟೆಡ್ ಸಮ್ ಟ್ರೆಡಿಷ್ನಲ್ ವೇರ್, ಕುರ್ತಾ ಸೆಟ್ ಎಲ್ಲ ಅನಾರ್ಕಲಿ ಈ ರೀತಿ ನಾನು ನೋಡೋಣ ಅಂತ ಹೇಳಿ ಮೇಯ್ನಾಗಿ ಹೋಗಿದ್ದು. ಹಾಗೆ ಇನ್ನು ಇನ್ನೊಂದು ಶಾಪ್ಗೆ ಹೋಗಿದ್ದೆ. ಸೊ ಈ ಆರೆಂಜ್ ಒನ್ ಇದು ಚೆನ್ನಾಗಿದೆ, ಸ್ಲೀವ್ಲೆಸ್ ಟಾಪ್ ಬರುತ್ತೆ. ಸೊ ದಿಸ್ ಇಸ್ 3 ಪೀಸ್ ಸೆಟ್. ಇದು ಟಾಪ್, ದುಪ್ಪಟ್ಟ ಹಾಗೆ ಪ್ಯಾಂಟ್. ಸೊ ಮೂರು ಕೂಡ ಒಂದೇ ಕಲರಲ್ಲೇ ಫ್ಲೋ ಆಗುತ್ತೆ, ಆರೆಂಜ್ ಕಲರೇ. ಇದರ ಪ್ರೈಸ್ ಬಂದು ಹೇಳಿದ್ದವರು 1600 ರುಪೀಸ್ ಹೇಳಿದ್ರು. ಆ್ಯಂಡ್ ಇಟ್ ವಾಸ್ ಗುಡ್, ಚೆನ್ನಾಗಿ ಕಾಣಿಸ್ತಿತ್ತು. ಒಂದು ಸಿಂಪಲ್ ಆ್ಯಂಡ್ ತುಂಬ ಗ್ರ್ಯಾಂಡ್ ವೇರ್ ಅಲ್ದಿರ ಚೆನ್ನಾಗಿತ್ತು. ಹಾಗೆ ಇದು ನೆಕ್ಸ್ಟ್ ಒನ್ ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ದಿಸ್ ಇಸ್ ಕಾರ್ಡ್ ಸೆಟ್. ಕಲರ್ ನನಗೆ ಇಷ್ಟ ಆಯಿತು, ಇದು ತುಂಬಾ ಚೆನ್ನಾಗಿದೆ. ಇದು ಬಂದು 2 ಪೀಸ್ ಇದು ಕಾರ್ಡ್ ಸೆಟ್ ಅಲ್ವಾ. ಸೊ ಹಾಗಾಗಿ ಟಾಪ್ ಆ್ಯಂಡ್ ಪ್ಯಾಂಟ್ ಬರುತ್ತೆ ಆ್ಯಂಡ್ ಸೇಮ್ ಕಲರೇ ಫ್ಲೋ ಬರುತ್ತೆ. ಇದೇ ಕಾರ್ಡ್ ಸೆಟ್ಟಲ್ಲಿ ಇನ್ನೊಂದು ಸಿಮಿಲರ್ ಟೈಪ್ ಬಂದು ಇವಾಗ ನೀವಿಲ್ಲಿ ನೋಡ್ತಿರೋದು. ಇದರ ಕಲರ್ ಚೆನ್ನಾಗಿದೆ. ಸೊ ಪ್ಯಾಂಟ್ ಕೂಡ ಸೇಮ್ ಬ್ಲೂ ಕಲರ್ ಇದೆಯಲ್ಲ, ಸೊ ಅದೇ ಅಲ್ಲಿ ತೋರಿಸ್ತಿದೆ ನೋಡಿ. ಸೊ ಅದೇ ಕಲರೇ ಇರುತ್ತೆ. ಸೊ ಆಗಲೇ ಹೇಳ್ದಂಗೆ ಪ್ರೈಸ್ ಬಂದು ಇಟ್ಸ್ 1200 ರುಪೀಸ್. ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಂದಕ್ಕೂ ಒಂದೊಂದು ಸ್ಟ್ರೀಟ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಫುಟ್ವೇರ್ ಇವಾಗ ನೀವು ನೋಡ್ತಿದ್ರಲ್ಲ, ಸೊ ಇದಕ್ಕಂತಲೇ ಒಂದು ಸ್ಟ್ರೀಟ್ ಫುಲ್ಲು ಫುಟ್ವೇರೇ ಇದೆ. ಇನ್ನೊಂದು ಸ್ಟ್ರೀಟ್ಗೆ ಬರೋದಾದರೆ ಅಲ್ಲಿ ಕಂಪ್ಲೀಟಾಗಿ ಡ್ರೆಸ್ಸಸ್ ಕಲೆಕ್ಷನ್ನೇ ಇದೆ. ಹಾಗೆ ಇನ್ನೊಂದು ಸ್ಟ್ರೀಟಿಗೆ ಹೋದರೆ ಕಂಪ್ಲೀಟಾಗಿ ಈ ಬೆಡ್ ಸ್ಪ್ರೆಡ್ಸ್, ಸ್ಕ್ರೀನ್ಸ್, ಸೊ ಈ ಥರ ಮನೆಗೆ ಬೇಕಾಗಿರೋ ಆ ಥರ ಒಂದು ಸ್ಟ್ರೀಟ್ಸ್ ಆ ರೀತಿ ಇದೆ. ಆ್ಯಕ್ಚುಲಿ ಒಂದು ಶಾಪ್ ನೋಡಿದೆ, ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ನೋಡೋಣ ಅಂತ ಗೂಗಲ್ ಮ್ಯಾಪ್ಸ್ ಹಾಕೊಂಡು ಹೋಗಿದ್ದೆ. ಬಟ್ ಇಲ್ಲಿ ಕೇಳಿದ್ರೆ ಆ ಥರ ಶಾಪ್ ಯಾವುದು ಅಂತ ಅವರೇ ಕನ್ಫ್ಯೂಸ್ ಆಗ್ತಿದ್ದಾರೆ. ಇನ್ನೊಬ್ಬರನ್ನ ಕೇಳಿದ್ರೆ ಮತ್ತೆ ಇನ್ನೆಲ್ಲೋ ಬ್ಯಾಕ್ ಸೈಡ್ ಆ ಕಡೆ ಹೋಗ್ಬೇಕಂತಿದ್ದಾರೆ. ಬಟ್ ಲೊಕೇಶನ್ ಬಂದು ಅಲ್ಲಿ ತೋರಿಸ್ತಿದೆ. ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡಲಿಲ್ಲ. ಸೊ ಅಲ್ಲಿಗೆ ನನಗೆ ಅರ್ಧ ಇಂಟ್ರೆಸ್ಟ್ ಹೊರಟೋಯ್ತು. ಶಾಪಿಂಗ್ ವೈಬ್ ಕೂಡ ಬರಲಿಲ್ಲ ನನಗೆ. ಹಾಗೆ ಇನ್ನು ಬೇರೆ ಶಾಪ್ಸಲ್ಲೂ ಅಷ್ಟೇ ಏನಂತ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಹೇಳ್ಕೊಳ್ಳೋ ಅಂತ ಇದೇನಿರಲಿಲ್ಲ. ಪ್ರೈಸ್ ವೈಸ್ಗೆ ಬರೋದಾದರೆ ಐ ಫೆಲ್ಟ್ ನಾಟ್ ರೀಸನಬಲ್ ಅಂತ ಅನ್ನಿಸ್ತು. ಬಿಕಾಸ್ ಕಲೆಕ್ಷನ್ಸ್ಗೆ ಪ್ರೈಸ್ಗೆ ಒಂದು ಮ್ಯಾಚೇ ಇರಲಿಲ್ಲ. ಹಾಗೆ ಇನ್ನೊಂದು ಏನಂದರೆ ಇವಾಗ ಯುಗಾದಿ ಆ್ಯಂಡ್ ರಂಜಾನ್ ಆಗಿರೋದ್ರಿಂದ ರಶ್ ಕೂಡ ಸಖತ್ ಜಾಸ್ತಿ ಆಗೋಯ್ತು ಹೋಗ್ತಾ ಹೋಗ್ತಾ. ಶಿವಾಜಿನಗರ್ ಬಂದು ಏನೂ ತೊಗೊಳ್ಳಿಲ್ಲ, ಜ್ಯೂಸ್ ತೊಗೊಳ್ತಾ ಇದ್ದೀವಿ. ಇನ್ನೊಂದು ಸ್ಟ್ರೀಟ್ ನಾನು ನೋಡಿದೆ ಗೈಸ್, ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ಅಲ್ಲಿ ಹಂಗೆ ವೈಬು ಬರಲಿಲ್ಲ. ಆಮೇಲೆ ಬರ್ತಿರ್ಬೇಕಾದ್ರೆ ನೋಡಿದ್ರೆ ಬರೀ ತಲೆಗಳೇ ಕಾಣಿಸ್ತಿದೆ ರೋಡಲ್ಲಿ. ಆ ಸ್ಟ್ರೀಟಲ್ಲಿ, ಶಾಪಿಂಗ್ ಸ್ಟ್ರೀಟು ಬರೀ ತಲೆಗಳೇ ಕಾಣಿಸ್ತಿದೆ. ಅಷ್ಟು ರಶ್, ಕ್ರೌಡ್ ಜಾಸ್ತಿ ಆಗೋಯ್ತು. ಐಮ್ ಲೈಕ್ ಓಕೆ ಫೈನ್, ಸಾಕಿನ್ನ ನನಗೆ ಹೋಗೋಣ ಅಂತ ಅನ್ಸ್ಬಿಟ್ರು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ, ಪ್ರಾಪರಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ವಿಡಿಯೋ ನೋಡ್ತಿರೋರಲ್ಲಿ ನೀವೇನಾದರೂ ಶಿವಾಜಿನಗರ್ ವಿಸಿಟ್ ಮಾಡಿದಾಗ, ನೀವೇನಾದರೂ ರೆಗ್ಯುಲರಾಗಿ ವಿಸಿಟ್ ಮಾಡೋ ಶಾಪ್ ಆಗಿರಲಿ ಅಥವಾ ಚೆನ್ನಾಗಿರೋ ಕಲೆಕ್ಷನ್ಸ್ ನಿಮಗೆ ಗೊತ್ತಿದ್ರೆ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಗೈಸ್. ನೆಕ್ಸ್ಟ್ ಟೈಮ್ ಹೋದಾಗ ಡೆಫಿನೆಟ್ಲಿ ವಿಸಿಟ್ ಮಾಡ್ತೀನಿ. ಸೊ ಅಲ್ಲಿಂದ ಇನ್ನು ಸೀದಾ ನಾನು ಬಂದಿದೆ ಚಿಕ್ಕಪೇಟೆಗೆ. ಚಿಕ್ಕಪೇಟೆ ಕೂಡ ಅಷ್ಟೇ ಅಲ್ವಾ. ಸೊ ಬೆಂಗಳೂರಿನ ಫೇಮಸ್ ಶಾಪಿಂಗ್ ಏರಿಯಾ. ಸೊ ಇಲ್ಲೂ ಕೂಡ ಅಷ್ಟೇ. ಇನ್ನು ಆಬ್ವಿಯಸ್ಲಿ ಇನ್ನು ಹಬ್ಬ ಈ ಥರ ಅಂದಮೇಲೆ ಇನ್ನು ರಶ್ ಹೆವಿ ಇತ್ತು. ನೀವು ನೋಡ್ಬೋದು ಯಾವ ರೀತಿ ಇದೆ ಸಿಚುವೇಶನ್. ದಿಸ್ ಇಸ್ ಅ ವೀಕ್ ಡೇ ಗೈಸ್, ನಾಟ್ ವೀಕೆಂಡ್. ಇನ್ನು ವೀಕೆಂಡ್ ಹೇಗಿರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದಾದರೆ ವೀಕ್ ಡೇಸ್ ಹೋಗಿ ರಾದರ್ ದ್ಯಾನ್ ವೀಕೆಂಡ್. ಇವಾಗ ಇಲ್ಲಿ ರಶ್ ಇದೆ ಬಿಕಾಸ್ ಇವಾಗ ಪೀಕ್ ಇನ್ನೇನು ಯುಗಾದಿ ಇನ್ನು 3-4 ಡೇಸ್ ಎಲ್ಲ ಬರುತ್ತಲ್ಲ. ಸೊ ಹಾಗಾಗಿ ರಶ್ ಇದೆ. ಇಲ್ಲ ಅಂತಂದರೆ ಅಷ್ಟೇನು ರಶ್ ಇರಲ್ಲ. ಸೊ ಇಲ್ಲಿ ಒಂದು ಶಾಪ್ಗೆ ಬಂದಿದೆ. ದಿಸ್ ಇಸ್ ಅ ಶಿಫಾನ್ ಅನಾರ್ಕಲಿ ಡ್ರೆಸ್. ಇದು ದುಪ್ಪಟ್ಟ ಹಾಗೆ ಟಾಪ್ ಬರುತ್ತೆ ಈ ರೀತಿ. ಸೊ ಪ್ರೈಸ್ ಬಂದು ಇದ್ರದ್ದು 1300 ಅಂತ ಹೇಳಿದರು. ಹಾಗೆ ದಿಸ್ ಇಸ್ ಆ್ಯನ್ ಅನದರ್ ಅನಾರ್ಕಲಿ ಟಾಪ್. ಇದು ಬರೀ ಟಾಪ್ ಅಷ್ಟೇ. ಇದು ಬಂದು ಕಲಂಕಾರಿ ಡಿಸೈನ್ ಅಂತ ಹೇಳಿದ್ರು ಇವರು. ಹಾಗೆ ಇಲ್ಲಿ ಇನ್ನು ಎಷ್ಟೊಂದು ಬೇರೆ ವೆರೈಟೀಸ್ ಇತ್ತು, ತುಂಬಾ ವೆರೈಟೀಸ್ ಇದೆ ಆ್ಯಕ್ಚುಲಿ. ಈಗ ಆ್ಯಕ್ಚುಲಿ ತುಂಬ ಟ್ರೆಂಡ್ ಆಗ್ತಿರೋದೆ ಬ್ರೈಟ್ ಕಲರ್ಸ್ ಅಲ್ವಾ. ಈ ಆರೆಂಜ್ ಆಗಿರಲಿ, ಪರ್ಪಲ್, ಡಾರ್ಕ್ ಗ್ರೀನ್. ಸೊ ಈ ರೀತಿ ಎಸ್ಪೆಷಲಿ ಆರೆಂಜ್, ಎಲ್ಲಿ ನೋಡಿದ್ರು ಆರೆಂಜಲ್ಲೇ ಕಾಣಿಸುತ್ತೆ. ಟಾಪ್ ಆಗಿರಲಿ, ಅನಾರ್ಕಲಿ ಡ್ರೆಸ್, ಕುರ್ತಿ ಸೆಟ್ಸ್ ಆಗಿರಲಿ. ಸೊ ಇಲ್ಲಿ ನೋಡಿದೆ ಟಾಪ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ದುಪ್ಪಟ್ಟ ಹಾಕಿದ ತಕ್ಷಣ ನನಗೆ ಬೇಡ ಅಂತ ಅನಿಸ್ಬಿಡ್ತು. ಬಿಕಾಸ್ ತುಂಬ ಒಂಥರ ಲೈಕ್ ಏನಂತಾರೆ, ಜಾಸ್ತಿ ಓವರ್ ಒಂಥರ ನೋಡಿದ ತಕ್ಷಣ ಕಣ್ಣು ಕುಕ್ಕುತ್ತಲ್ಲ, ಆ ರೀತಿ ಅನಿಸ್ಬಿಡ್ತು ನನಗೆ. ಸೊ ಹಾಗಾಗಿ ಅಂಥ ಲೈಕ್ ಆಗಿಲ್ಲ. ಹಾಗೆ ಇಲ್ಲಿ ಆ್ಯಕ್ಚುಲಿ
ಆ್ಯಕ್ಚುಲಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ. ಅಂದರೆ 2 ಪೀಸ್ ಸಿಗುತ್ತೆ, ಅನಾರ್ಕಲಿ ದುಪ್ಪಟ್ಟ ಸಿಗುತ್ತೆ, ಇಲ್ಲಾಂದರೆ ಕುರ್ತಿ ಸೆಟ್ ಇದೆ. ಅನಾರ್ಕಲಿಯಲ್ಲೇ 3 ಪೀಸಲ್ಲೂ ಸಿಗುತ್ತೆ ನಿಮಗೆ, ಪ್ಯಾಂಟ್, ಟಾಪ್, ದುಪ್ಪಟ್ಟ 3 ಕೂಡ ಸಿಗುತ್ತೆ. ಸೊ ಇಲ್ಲಿ ದೇರ್ ವಾಸ್ ವೆರಿ ಮಚ್ ಅಮೌಂಟ್ ಆಫ್ ಗುಡ್ ಕಲೆಕ್ಷನ್ಸ್ ಇಲ್ಲಿ. ಸಿಂಗಲ್ ತುಂಬ ಚೆನ್ನಾಗಿ. ಮತ್ತು ನಿಮ್ಮ ಯುಗಾದಿ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೀತಿದೆ? ಶಾಪಿಂಗ್ ಆಯಿತಾ? ಆನ್ಲೈನಲ್ಲಿ ಬುಕ್ ಮಾಡ್ತೀರಾ ಅಥವಾ ಆಫ್ಲೈನ್ ಶಾಪಿಂಗ್ಗೆ ನೀವು ಹೋಗಿದ್ದು? ಆ್ಯಕ್ಚುಲಿ ಆನ್ಲೈನ್ ಶಾಪಿಂಗ್ ಅಂದಿದ ತಕ್ಷಣ ಇನ್ನೊಂದು ಸ್ಟೋರಿ ಇದೆ ಗೈಸ್, ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಇಲ್ಲಿ ಕೂಡ ಈ ಶಾಪಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು. ಮೀಡಿಯಮ್ ವೇರ್, ಗ್ರ್ಯಾಂಡ್ ವೇರ್, ಜಸ್ಟ್ ಸಿಂಪಲ್ ಕುರ್ತಾ ಸೆಟ್ ಕೂಡ ಇಲ್ಲಿ ಇತ್ತು. ಈಗ ನೀವು ಇಲ್ಲಿ ನೋಡ್ತಿದ್ರಲ್ಲ, ಸೊ ಇದರಲ್ಲಿ ಕಲರ್ ಕೂಡ ತುಂಬಾ ಇತ್ತು. ಬ್ಲೂ, ಮೆಹಂದಿ ಗ್ರೀನ್, ಹಾಗೆ ಇನ್ನೊಂದು ಕಲರ್ ಇತ್ತು. ಸೊ ಇದರ ಪ್ರೈಸ್ ರೇಂಜ್ ಬಂದು 800 to 900 ಬಿಟ್ವೀನಲ್ಲಿತ್ತು. ಸೊ ಟಾಪ್ ಬಂದು ನೋಡಿ ಈ ರೀತಿ ಕಾಣಿಸುತ್ತೆ. ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಟ್ ಕಮ್ಸ್ ಅಲಾಂಗ್ ವಿತ್ ದುಪ್ಪಟ್ಟ ಹಾಗೆ ಪ್ಯಾಂಟ್ ಬರುತ್ತೆ. ಹಾಗೆ ಸ್ವಲ್ಪ ಇನ್ನು ಚೂರು ಗ್ರ್ಯಾಂಡ್ ಕಲೆಕ್ಷನ್ಸಲ್ಲಿ ಬೇಕು ಅಂತಂದರೆ ಇವಾಗ ನೀವು ಇಲ್ಲಿ ನೋಡ್ತಿದ್ರಲ್ಲ, ಸೊ ಇದು ಬಂದು 1400, 500. ಸೊ ಈ ರೀತಿ 1+ ಮೇಲೆ ಈ ಗ್ರ್ಯಾಂಡ್ ವೇರ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ದಿಸ್ ವೈಟ್ ಒನ್, ದಿಸ್ ಇಸ್ ಆಲ್ಸೋ ಗುಡ್ ಅಲ್ವಾ, ತುಂಬಾ ಚೆನ್ನಾಗಿದೆ. ಸೊ ಇದು ಕೂಡ ಅಷ್ಟೇ 3 ಪೀಸ್ ಡ್ರೆಸ್ಸೇ ಇದು. ಟಾಪ್ ಈ ರೀತಿ ಫ್ಲೋರಲ್ ಪ್ರಿಂಟಲ್ಲಿ ಬರುತ್ತೆ. ಆ್ಯಂಡ್ ದುಪ್ಪಟ್ಟ ಬಂದು ನೆಟ್ಟೆಡ್ ದುಪ್ಪಟ್ಟ ಇದು. ಪ್ಯಾಂಟ್ ಬಂದು ಈ ರೀತಿ ಶಿಮರಿ ಮೆಟೀರಿಯಲ್, ಇವಾಗ ನೀವೆಲ್ಲಿ ನೋಡ್ತಿದ್ದೀರಲ್ಲ ಶೈನಿಂಗ್ ಮೆಟೀರಿಯಲ್ ಅದು. ಸೊ ಟಾಪ್ ಬಂದು ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ದಿಸ್ ಒನ್ ಗೈಸ್, ಐ ಜಸ್ಟ್ ಲವ್ಡ್ ಇಟ್. ಕಲರ್ ನೋಡಿ ಏನು ಸಕ್ಕತ್ತಾಗಿ ಬ್ರೈಟ್ ಆಗಿದೆಯಲ್ಲ, ಬ್ರೈಟ್ ರೆಡ್ ಕಲರ್ ಇದು. 3 ಪೀಸ್ ಸೆಟ್ ಇದು. ಟಾಪ್, ದುಪ್ಪಟ್ಟ ಹಾಗೆ ಪ್ಯಾಂಟ್ 3 ಕೂಡ ರೆಡ್ ಕಲರಲ್ಲೇ ಬರುತ್ತೆ. ಸಚ್ ಬ್ಯೂಟಿಫುಲ್ ಕಲರ್ ಅಲ್ವಾ. ದುಪ್ಪಟ್ಟ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಪಾರ್ಟಿ ವೇರ್ ಆ್ಯಂಡ್ ಇವಾಗ ಹಬ್ಬಕ್ಕೆಲ್ಲ ಕೂಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಟ್ ವಾಸ್ ಸೋ ಗುಡ್ ಗೈಸ್, ತುಂಬಾ ಚೆನ್ನಾಗಿತ್ತು. ನಂಗೆ ಸಖತ್ ಇಷ್ಟ ಆಯಿತು. ಬಟ್ ಏನಂತ ಅಂದರೆ ನನಗೆ ಹತ್ರ ಸಿಮಿಲರ್ ಆಗಿರುವಂಥ ಡ್ರೆಸ್ಸೇ ಗ್ರೀನ್ ಕಲರಲ್ಲಿದೆ. ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ. ಆ್ಯಂಡ್ ದಿಸ್ ಒನ್ ಅನಾರ್ಕಲಿ, ಇದು ಬಂದು ಸಿಂಗಲ್ ಪೀಸ್ ಅನಾರ್ಕಲಿ. ಇದು ಕೂಡ ಅಷ್ಟೇ ನೋಡಿ, ಪರ್ಪಲ್ ಒನ್, ಈ ರೀತಿ ಫ್ಲೋರಲ್ ಡಿಸೈನ್ ಇರುವಂಥ ಪರ್ಪಲ್ ಅನಾರ್ಕಲಿ 1 ಪೀಸ್ ಡ್ರೆಸ್ ಇದು. ತುಂಬಾ ಚೆನ್ನಾಗಿತ್ತು, ಅದು ಕೂಡ ಅಷ್ಟೇ. ಹಾಗೆ ಇನ್ನು ಕುರ್ತಾ ಸೆಟ್ ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ಆಲ್ಮೋಸ್ಟ್ ಇದೆಲ್ಲ ಕೂಡ 3 ಪೀಸ್ ಸೆಟ್ ಕಮ್ಸ್ ಅಲಾಂಗ್ ವಿತ್. ಇದು ಬಂದು ಕಾಂಟ್ರಾಸ್ಟ್ ಕಲರ್ ಇತ್ತು, ಪಿಂಕ್ ವಿತ್ ಬ್ಲೂ ಕಲರ್. ಹಾಗೆ ನಾನು ಹೇಳೋದ್ನಲ್ಲ, ದಿಸ್ ಆರೆಂಜ್ ಕಲರ್ ಇಸ್ ಅ ಟ್ರೆಂಡಿಂಗ್ ಒನ್ ಅಲ್ವಾ. ನೀವು ಯಾವ ಶಾಪ್ಗಾದರೂ ಹೋಗಿ ಒಂದು ಕಲರ್ ನಿಮಗೆ ಆರೆಂಜಲ್ಲಿ ತೋರಿಸ್ತಾರೆ. ಅನಾರ್ಕಲಿ ಆಗಿರಲಿ, ಕುರ್ತಿ ಸೆಟ್ ಆಗಿರಲಿ ತೋರಿಸ್ತಾರೆ ಒಂದು ಆರೆಂಜ್ ಕಲರಲ್ಲಿ. ಇದು ಚೆನ್ನಾಗಿದೆ ಅಲ್ವಾ. ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಎಷ್ಟೊಂದು ಬೇರೆ ಕಲೆಕ್ಷನ್ಸ್ ಎಲ್ಲ ಇತ್ತು. ಗೆಸ್ ವಾಟ್ ಗೈಸ್, ಇಷ್ಟೆಲ್ಲ ನೋಡ್ಕೊಂಬಂದ ಮತ್ತೆ ನಾನು ಮಾಡಿದ್ದು ಏನು ಹೇಳಿ, ಆನ್ಲೈನ್ ಶಾಪಿಂಗ್. ಸೊ ಇವತ್ತು ಆ್ಯಕ್ಚುಲಿ ಡ್ರೆಸ್ ಎಲ್ಲ ಬರಬೇಕು. ಸೊ ಆದಷ್ಟು ಬೇಗ ವಿಡಿಯೋ ಮಾಡಿ ಆ ಒಂದು ಕಲೆಕ್ಷನ್ಸ್ ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ನಾನು ಪೋಸ್ಟ್ ಮಾಡ್ತೀನಿ. ಬಿಕಾಸ್ ನೀವು ತೊಗೊಳೋದಕ್ಕೆ ಆದಷ್ಟು ಬೇಗ ಪೋಸ್ಟ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಆ ವಿಡಿಯೋನ ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಯಾ ಗೈಸ್, ಇದಿಷ್ಟು ಆಗಿತ್ತು ನನ್ನ ಹಾನೆಸ್ಟ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಾನು ನಿಮಗೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಅಂತ ಕಲೆಕ್ಷನ್ಸ್ ಹಾಗೆ ಹೀಗೆ ಅಂತ ತೋರಿಸ್ಬೋದಿತ್ತು. ಬಟ್ ನೀವು ನನ್ನ ಮೇಲೆ ಒಂದು ಟ್ರಸ್ಟ್ ಇಟ್ಟು ವಿಡಿಯೋನ ನೋಡ್ತಿರ್ತೀರಾ. ಸೊ ಸುಮ್ಮನೆ ಯಾವುದೋ ಒಂದಷ್ಟು ಕಲೆಕ್ಷನ್ಸ್ ತೋರಿಸ್ಬಿಟ್ಟು ಇದು ಚೆನ್ನಾಗಿದೆ, ಪ್ರೈಸ್ ಪರವಾಗಿಲ್ಲ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ನನಗೆ ಆ ರೀತಿ ತೋರಿಸೋದಕ್ಕೆ ಇಷ್ಟ ಆಗಲ್ಲ. ಏನಿದೆಯೋ ರಿಯಲ್ ಆಗಿ ತೋರಿಸಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅದು. ಸೊ ಯಾ ಡೆಫಿನೆಟ್ಲಿ ನೆಕ್ಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಶಿವಾಜಿನಗರ್ ಪ್ರಾಪರಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋ ನೋಡೋದನ್ನ ಮರಿಬಾರ್ದು ಅಂತ ಅಂದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಸರಿ, ಮತ್ತೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಬೈ ಬಾಯ್.